So in our today's class, we'll be discussing about the topic that is molecular basis of inheritance, and it is the sixth chapter in your syllabus. Okay. ಈ ಟಾಪಿಕ್ ಅಲ್ಲಿ ಯೂಶುವಲಿ ನಾವು ಕಲಿಯೋದು DNA ಮತ್ತೆ RNA ಬಗ್ಗೆ ಬಹಳ ಡೀಟೇಲ್ ಆಗಿ ಕಲಿತೀವಿ. ಸೊ ಆಲ್ರೆಡಿ ಫಸ್ಟ್ ಇಯರ್ ದಲ್ಲಿ ಬಯೋಮಾಲಿಕ್ಯೂಲ್ಸ್ ದಲ್ಲಿ ಸೊ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ ನ್ಯೂಕ್ಲಿಕ್ ಆಸಿಡ್ಸ್. ಓಕೆ, ಅಲ್ಲಿ ಸ್ವಲ್ಪ DNA ಬಗ್ಗೆ ಅಷ್ಟೇ ಕಲಿತೀವಿ, ಡೀಟೇಲ್ ಆಗಿ ಹೋಗಿಲ್ಲ. ಈ ಟಾಪಿಕ್ ದಲ್ಲಿ ಬಹಳ ಡೀಟೇಲ್ ಆಗಿ ಹೋಗ್ತೀವಿ. ಓಕೆ, ನೌ ಲೆಟ್ ಅಸ್ ರಿವೈಸ್ ಎ ಬಿಟ್ ಆಫ್ ದಿಸ್ ಅಂಡ್ ಕಂಟಿನ್ಯೂ ದ ಟಾಪಿಕ್. ಸೊ ಈ ಟಾಪಿಕ್ ನಾನು ಇನ್ಮೇಲೆ ಸಿಂಪಲ್ ಆಗಿ ವಿ ಕ್ಯಾನ್ ಕಾಲ್ ದಿಸ್ ಟಾಪಿಕ್ ಆಸ್ molecular biology. So molecular basis of inheritance ಅಥವಾ ಇದನ್ನ molecular biology ನು ಅಂತ ಕರಿಬಹುದು ಈ ಟಾಪಿಕ್ ಗೆ, because here we will be discussing about the biomolecules. So which are the biomolecules? Little bit introduction you have studied it in the first year, that is carbohydrates, proteins, okay, lipids and nucleic acids. Okay, so in this topic we'll be discussing about only the one type of biomolecule, that is the nucleic acid. Okay, what is molecular biology? It is a branch of science which deals with the study of structure and functioning of the biomolecules. So one biomolecule we'll be discussing, that is the nucleic acid. So this nucleic acid, the term only will say you that it is an acid that is present in the nucleus. Okay, and this for the first time was discovered by the scientist ಫ್ರೆಡ್ರಿಕ್ ಮಿಸ್ಚರ್. ಅದ್ರ ನ್ಯೂಕ್ಲಿಕ್ ಆಸಿಡ್ ಅಂತ ಹೇಳಿಲ್ಲ ಅವರು. ಸೊ ಫ್ರೆಡ್ರಿಕ್ ಮಿಸ್ಚರ್ ಏನ್ ಮಾಡ್ತಿರ್ತಾರೆ, ಸೊ ಹಿ ವಾಸ್ ಎ ಡಾಕ್ಟರ್ ಹೂ ವಾಸ್ ವರ್ಕಿಂಗ್ ಡ್ಯೂರಿಂಗ್ ದ ವರ್ಲ್ಡ್ ವಾರ್ ಟೈಮ್. ಓಕೆ, ಸೊ ವರ್ಲ್ಡ್ ವಾರ್ ಯುದ್ಧದಲ್ಲಿ ಏನು ಗಾಯ ಆಗಿ ಪೇಷಂಟ್ಸ್ ಬರ್ತಿದ್ರಲ್ಲ, ಸೊ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ರು, ಬ್ಯಾಂಡೇಜ್ ಮಾಡೋದು ಅದನ್ನೆಲ್ಲ ಮಾಡ್ತಾ ಇದ್ರು. ಓಕೆ, ಸೊ ಈ ಬ್ಯಾಂಡೇಜ್ ಮಾಡ್ತಿರ್ಬೇಕಾದ್ರೆ ಸೊ ಸ್ವಲ್ಪ ದಿನ ಆದ್ಮೇಲೆ ಬ್ಯಾಂಡೇಜ್ ತೆಗಿತಾರೆ. ಸೊ ಆ ಗಾಯ ಇದ್ದಿದ್ದು ಏನಾಗಿದೆ, ಪಸ್ ಆಗಿರ್ತದೆ. ಓಕೆ, ಆ ಡಸ್ಟ್ ಬಿನ್ ದಲ್ಲಿ ಒಗ್ದಿರ್ತಾರೆ ಅದನ್ನ. ಸೊ ಅವ್ರಿಗೇನೋ ಒಂದು ಕ್ಯೂರಿಯಾಸಿಟಿ ಇರ್ತದೆ, ಏನ್ ಇರ್ಬೋದು ಈ ಪಸ್ ಸೆಲ್ಸ್ ದಲ್ಲಿ ಅಂತ ಹೇಳಿ. ಓಕೆ, ಪಸ್ ದಲ್ಲಿ ಏನಿದೆ ಅಂತ ಹೇಳಿ. ಸೊ ಆಮೇಲೆ ಏನ್ ಮಾಡ್ತಾರೆ, ಆ ಬ್ಯಾಂಡೇಜ್ ನ ಮೈಕ್ರೋಸ್ಕೋಪ್ ದಲ್ಲಿ ಸ್ವಲ್ಪ ನೋಡ್ತಾರೆ ಏನ್ ಇರ್ಬೋದು ಅಂತ ಹೇಳಿ. ಸೊ ಅದರಲ್ಲಿ ಸೆಲ್ಸ್ ಕಾಣ್ತದೆ ಅವರಿಗೆ, ಪಸ್ ಸೆಲ್ಸ್ ಕಾಣ್ತವೆ. ಓಕೆ, ಸೊ ಆ ಪಸ್ ಸೆಲ್ಸ್ ನ ಇನ್ನಷ್ಟು ಹೈ ಮ್ಯಾಗ್ನಿಫಿಕೇಶನ್ ಮಾಡಿದಾಗ ಏನಾಗ್ತದೆ, ಅವರಿಗೆ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಕಾಣ್ತದೆ ಇದರಲ್ಲಿ, ಆ ನ್ಯೂಕ್ಲಿಯಸ್ ದಲ್ಲಿ. ಓಕೆ, ಸೊ ಆ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಗೆ ಇವ್ರು ಏನಂತ ಕರೀತಾರೆ, he will call it as ನ್ಯೂಕ್ಲಿನ್ ಅಂತ ಹೇಳಿ. ನ್ಯೂಕ್ಲಿಕ್ ಆಸಿಡ್ ಅಂತ ಪದ ಬಂದಿರ್ಲಿಲ್ಲ. ಸೊ ಅದಕ್ಕೆ ಆ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ಎ ಸೆಲ್ ಏನಂತ ಕರೀತಾರೆ, ನ್ಯೂಕ್ಲಿನ್ ಅಂತ ಕರೀತಾರೆ. ಅಂಡ್ he discovered this in the year 1869. Okay, so later his student, that is Altman. Okay, Altman, so what he does, he sees that this nuclein is acidic in nature, and ಈ ನ್ಯೂಕ್ಲಿನ್ ನ ಏನಂತ ಕರೀತಾರೆ ಅವರು, ನ್ಯೂಕ್ಲಿಕ್ ಆಸಿಡ್ ಅಂತ ಕರೀತಾರೆ. ಸೊ ದಿಸ್ ಈಸ್ ಹೌ ದ ನ್ಯೂಕ್ಲಿಕ್ ಆಸಿಡ್ ಟರ್ಮ್ ಕೇಮ್ ಇನ್ ಟು existence. Okay, those thread like structures are nothing but now what we know them as the DNA or RNA, ಅವು ಇನ್ನೇನಂತ ಕರಿತೀವಿ. Okay, so this nucleic acids are nothing but these are the long chain polymers of nucleotides ಅಂತ ಕರಿತೀವಿ. ಸೊ ನ್ಯೂಕ್ಲಿಕ್ ಆಸಿಡ್ಸ್ ಅಂದ್ರೆ ಏನು, ಸಿಂಪಲ್ ಆಗಿ ಡೆಫಿನಿಷನ್ ಹೇಳ್ಬೇಕಂದ್ರೆ ದೇ ಆರ್ ದ ಪಾಲಿಮರ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಸೊ ವಾಟ್ ಆರ್ ದೀಸ್ ನ್ಯೂಕ್ಲಿಯೋಟೈಡ್ಸ್, ಲೇಟರ್ ವಿ ಶಲ್ ಸಿ ದಟ್ ಒನ್. ಓಕೆ, ಸೊ ನ್ಯೂಕ್ಲಿಕ್ ಆಸಿಡ್ಸ್ ಆರ್ ಆಫ್ ಟೂ ಟೈಪ್ಸ್. ಒನ್ ಈಸ್ DNA and RNA. So DNA is deoxyribose nucleic acid. So RNA is ribose nucleic acid ಅಂತ ಹೇಳಿ. So in this topic we'll be studying in detail about these two types of nucleic acid, that is DNA and RNA. So let us discuss about the nucleic acids. So
we have two types of nucleic acids, that is DNA and RNA. Okay, so difference ಹೇಳ್ದಂಗ ಆಗ್ತದೆ ನಿಮ್ಗೆ ಇಲ್ಲಿ. So I'm going to tell what are these, how they are different from one another. Okay, DNA and RNA. So DNA full form ಏನಿದೆ? So it is deoxyribose nucleic acid, and it is ribose nucleic acid. Okay, so first let us see about the occurrence. So DNA ಮತ್ತೆ RNA ಎಲ್ಲೆಲ್ಲಿ ಕಂಡು ಬರ್ತದೆ ಅಂತ ಹೇಳಿ. So DNA, so let us go from the lowest organism. So if I talk about a virus, so DNA in some viruses it is a genetic material. Okay, it acts as a genetic material in some viruses. So ಬಹಳಷ್ಟು ವೈರಸ್ ದಲ್ಲಿ RNA will be the genetic material. So which are those viruses where the DNA is the genetic material? So we call those viruses as adenovirus. Okay, adenovirus ಗಳಲ್ಲಿ ಏನಿರ್ತದೆ? DNA will be the genetic material. So there are some viruses like herpes virus, ಇದರಲ್ಲೂ ಕೂಡ DNA will be the genetic material. And ಹೇಳ್ಬೇಕಂದ್ರೆ there is pox viruses ಅಂತ ಹೇಳಿ. So small pox ಅಂತ ಕೇಳಿರ್ತೀರಿ. Okay, so chicken pox, small pox, ಅದರಲ್ಲಿ so ಆ ವೈರಸ್ ದಲ್ಲಿ ಏನಿರ್ತದೆ? DNA will be the genetic material. So in most of the viruses usually RNA is the genetic material. Okay, so ಎಲ್ಲಿ RNA ಇರ್ತದಲ್ಲ genetic material, ಅದನ್ನ ನಾವೇನಂತ ಕರಿತೀವಿ? ಆ ವೈರಸ್ ಗಳಿಗೆ ರೆಟ್ರೋವೈರಸಸ್ ಅಂತ ಕರಿತೀವಿ. ಸೊ ರೆಟ್ರೋವೈರಸಸ್ ಯಾಕೆ ಈ ಪದ ಬಂತು ಮುಂದೆ ಗೊತ್ತಾಗ್ತದೆ ನಿಮ್ಗೆ. So viruses that contain RNA as the genetic material, so we call them as the retroviruses. Okay, so ಯಾವ್ಯಾವ ಇದಾವೆ ರೆಟ್ರೋವೈರಸಸ್? ಒಂದಂತೂ ಬಹಳ ಫೇಮಸ್ ಇದೆ, ಯಾವುದು? HIV. ಸೊ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್. ಸೊ ಈ ವೈರಸ್ ನಲ್ಲಿ ಏನಿದೆ? RNA is the genetic material. ಸೊ 2 ವರ್ಷದ ಹಿಂದೆ ಕೇಳಿದ್ರಿ ಇದ್ರ ಬಗ್ಗೆ, ಎಬೋಲಾ ವೈರಸ್. ಸೊ ಎಬೋಲಾ ವೈರಸ್ ತಲ್ಲೂ ಏನಿದೆ? ಜೆನೆಟಿಕ್ ಮೆಟೀರಿಯಲ್ ಏನಿದೆ? RNA ಇರ್ತದೆ. ಸೊ ಅಂಡ್ ಚಿಕನ್ ಗುನ್ಯಾ ಬಗ್ಗೆ ಕೇಳಿರ್ತೀರಿ. ಸೊ ಚಿಕನ್ ಗುನ್ಯಾ ಇಸ್ ಕಾಸ್ಡ್ ಬೈ ಚಿಕ್ ವಿ ಅಂತ ಕರಿತೀವಿ. ಸೊ ಚಿಕನ್ ಗುನ್ಯಾ ವೈರಸ್ ಅಂತ ಹೇಳಿ. ಸೊ ದಿಸ್ ಆಲ್ಸೋ ಕಂಟೈನ್ RNA as the genetic material. ಸೊ ಈಗ ಫೇಮಸ್ ಇರೋದು ಯಾವುದು? ಕೊರೋನಾ ವೈರಸ್, COVID-19. ಸೊ ಇದ್ರಲ್ಲೂ ಕೂಡ ಏನಿದೆ? ಜೆನೆಟಿಕ್ ಮೆಟೀರಿಯಲ್ RNA ಇದೆ. ಸೊ ಟಿವಿಗಳಲ್ಲಿ ನೋಡ್ತಿರ್ಬೇಕಾದ್ರೆ ಕೇಳಿರ್ತೀರಿ ಸಾರ್ಸ್ ವೈರಸ್ ಅಂತ ಹೇಳಿ, ಮರ್ಸ್ ವೈರಸ್ ಅಂತ ಹೇಳಿ. ಓಕೆ, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್, ಇದೊಂದು ರೋಗ. ಓಕೆ, ರಿಲೇಟೆಡ್ ಟು ದ ಲಂಗ್ಸ್. ಓಕೆ, ಸೊ ಇದ್ರಲ್ಲೂ ಜೆನೆಟಿಕ್ ಮೆಟೀರಿಯಲ್ ಯಾವ್ದಿರ್ತದೆ? RNA ಇರ್ತದೆ. ಸೊ ದಿಸ್ ವಾಸ್ ಅಬೌಟ್ ಜಸ್ಟ್ ದ ವೈರಸಸ್. ಸೊ ಇನ್ ಸಮ್ ವೈರಸಸ್ DNA is the genetic material, in some viruses RNA is the genetic material. Okay, so next let us see in prokaryotes. So prokaryotes ನಲ್ಲಿ DNA ಇದೆಯಾ? Yes, it is present in the form of nucleoid. Nucleoid or incipient nucleus ಅಂತ ಕರಿತೀವಿ. That is the genetic material. So one ನೆನಪಿಟ್ಕೊಳ್ಳಿ, ನ್ಯೂಕ್ಲಿಕ್ ಆಸಿಡ್ಗಳು, so RNA is genetic material in some viruses only, but in prokaryotes and eukaryotes RNA is the not genetic material. So DNA is the only genetic material which will find in prokaryotes and eukaryotes. So prokaryotes ಅಲ್ಲಿ ನ್ಯೂಕ್ಲಿಯಾಯ್ಡ್, ಇನ್ಸಿಪಿಯಂಟ್ ನ್ಯೂಕ್ಲಿಯಸ್ ಅಂತ ಏನ್ ಕರಿತೀವಿ, ಸೊ ಅದೇನದು? ಆಕ್ಚುಲಿ DNA ನೇ ಅದು. Okay, that is the genetic material. Okay, so is RNA found in prokaryotes? Yes, in the form of different types of RNA, mRNA, rRNA, tRNA. ಆಮೇಲೆ ಬರ್ತೇನೆ ಅದಕ್ಕೆ. So but it not acts as the genetic material. So is it found in eukaryotes? Yes. So eukaryotes ಅಲ್ಲಿ ಮೇಜರ್ಲಿ ಎಲ್ಲಿರ್ತದೆ DNA? It is found in the nucleus and it is the genetic material in the most of the eukaryotic. So in almost all the eukaryotic and prokaryotic cell ದಲ್ಲಿ ಏನಿರ್ತದೆ? DNA ನೇ ಏನಿರ್ತದೆ? genetic material ಇರ್ತದೆ. But RNA ಏನು? So it acts as a non-genetic material, means it plays an important role in protein synthesis ಮಾತ್ರ. ಹೆಂಗೆ? ಆಮೇಲೆ ನೋಡೋಣ ಅಂತ. Okay,
ಸೊ ಯುಕ್ಯಾರಿಯೋಟ್ಸ್ ಅಲ್ಲಿ ನ್ಯೂಕ್ಲಿಯಸ್ ಅಲ್ಲಿ ಮಾತ್ರ ಇರ್ತದ? ಇಲ್ಲ. ಸೊ ಫಸ್ಟ್ ಇಯರ್ ದಲ್ಲಿ ಕಲ್ತಿರ್ತೀರಿ. ಇವನ್ ಕ್ಲೋರೋಪ್ಲಾಸ್ಟ್ ಕಂಟೈನ್ಸ್ DNA and even mitochondria in eukaryotes contain what? DNA. Okay. So eukaryotes ಅಲ್ಲಿ it is found in the nucleus, also it is found in the chloroplast and it is found in the mitochondria also. DNA usually in most of the living organism it is the genetic material. So RNA is the non-genetic material, means it plays an important role in protein synthesis. This part is most important for you, that is chemical composition. ಬಹಳ ಕೇರ್ಫುಲ್ ಆಗಿ ನೋಡಿ. ಸೊ ಕೆಮಿಕಲ್ ಕಂಪೋಸಿಷನ್ ಆಫ್ DNA and RNA. At a time we will be discussing this one. So what is a DNA and RNA made up of? So first thing you have to know that they are made up of pentose sugar. Both DNA and RNA, they are made up of pentose sugar. Okay. So what is this pentose sugar? DNA ದಲ್ಲಿ ಆ pentose sugar ಗೆ ನಾವೇನಂತ ಕರಿತೀವಿ? ಡಿಆಕ್ಸಿರೈಬೋಸ್ ಶುಗರ್ ಅಂತ ಕರಿತೀವಿ. RNA ದಲ್ಲಿ ಅದನ್ನೇ ನಾವು ಏನಂತ ಕರಿತೀವಿ? ರೈಬೋಸ್ ಶುಗರ್ ಅಂತ ಕರಿತೀವಿ. ಕಾಮನ್ ಯಾವುದು? ಪೆಂಟೋಸ್ ಶುಗರ್. ಪೆಂಟೋಸ್ ಶುಗರ್ ಅಂದ್ರೆ ಅರ್ಥ ಏನು? ಸೊ ಇಟ್ ಈಸ್ C5. ಕಾರ್ಬನ್ ಆಟಮ್ ಎಷ್ಟಿರ್ತದೆ ಇದರಲ್ಲಿ? 5 ಕಾರ್ಬನ್ ಇರ್ತದೆ. ಅಂಡ್ ವಿ ನೋ ದಟ್ ಶುಗರ್ಸ್ ಆರ್ ಮೇಡ್ ಅಪ್ ಆಫ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಆಲ್ಸೋ. ಓಕೆ. ಕಾರ್ಬನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಓಕೆ. ಸೊ deoxyribose and ribose sugar are the pentose sugar are 5 carbon compounds ಅಂತ ಕರಿತೀವಿ. So deoxyribose, so the molecular formula is C5H10O4. Okay. So ribose sugar C5H10O5. This is the molecular formula for both. So ಎರಡರಲ್ಲೂ ನೋಡಿದ್ರೆ ಏನಿದೆ ಡಿಫರೆನ್ಸ್? So it is one oxygen atom less in deoxyribose. Okay. ಯಾಕೆ ಹಿಂಗ್ ಆಗಿದೆ ಅಂದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ದ ಫಸ್ಟ್ ಜೆನೆಟಿಕ್ ಮೆಟೀರಿಯಲ್ ಆರ್ ದ ಫಸ್ಟ್ ನ್ಯೂಕ್ಲಿಯೋಟೈಡ್ ಸ್ಟ್ರಾಂಡ್ ಆರ್ ಪಾಲಿನ್ಯೂಕ್ಲಿಯೋಟೈಡ್ ಸ್ಟ್ರಾಂಡ್ ಯಾವ್ದು ಬಂದಿದೆ ಅಂದ್ರೆ ಇಟ್ ಈಸ್ RNA. ಯಾಕಂದ್ರೆ ವೈರಸ್ ಗಳಲ್ಲಿ RNA ಆಸ್ ಎ ಜೆನೆಟಿಕ್ ಮೆಟೀರಿಯಲ್ ಇದೆ ಅಂದ್ರೆ DNA ಕಿಂತ ಮೊದಲು ಬಂದಿದ್ದೆ ಅದು RNA. ಸೊ ಅವು ಎರಡು ಏನಾಗಿದೆ, ಮ್ಯೂಟೇಶನ್ ಆಗಿ ಸ್ವಲ್ಪ ಚೇಂಜಸ್ ಆಗಿ ಎರಡು ಸ್ಟ್ರಾಂಡ್ಸ್ ಫಾರ್ಮ್ ಆಗಿದೆ. ಫಾರ್ಮ್ ಆಗಿ ಆಮೇಲೆ ಬಂದಿರಬಹುದು ಯಾವುದು? ದಟ್ ಈಸ್ ದ DNA. ಓಕೆ. ಸೊ ಇಫ್ ಯು ಲುಕ್ ಎಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ರೈಬೋಸ್ ಶುಗರ್, so you'll find like this. Okay. What you will have? HOH So C5H10O5. So if you count, you will get, so 1 carbon, 2, 3, this is 4 and this is the 5. Okay. So 5 carbon you will be having. If you count, you will get 10 hydrogens and 5 oxygen atoms. Okay. So ಇದನ್ನ ನಾವು ಏನಂತ ಕರಿತೀವಿ? ಈ ಎಂಡ್ಸಿಗೆ ವಿ ಕಾಲ್ ದಮ್ ಆಸ್ ಅ ಪ್ರೈಮ್ ಎಂಡ್ಸ್. ಪ್ರೈಮ್ಸ್ ಅಂತ ಕರಿತೀವಿ. ಇದನ್ನ 1 ಪ್ರೈಮ್, 2 ಪ್ರೈಮ್, 3 ಪ್ರೈಮ್, 4 ಪ್ರೈಮ್ ಅಂಡ್ 5 ಪ್ರೈಮ್ ಅಂತ ಹೇಳಿ ಸೊ ಪ್ರೈಮ್ ಅಂತ ಯೂಸ್ ಮಾಡ್ತೀವಿ. ಅಥವಾ ಈ ಟೈಪ್ ಬರೀತೇವೆ ಅದನ್ನ, ಅಂದ್ರೆ ಅರ್ಥ ಏನು? 5 ಪ್ರೈಮ್ ಅಂತ ಹೇಳಿ ಅರ್ಥ ಅದಕ್ಕೆ. ಓಕೆ. ಯಾಕೆ ಮುಂದೆ ಹೇಳ್ತೇನೆ. ಓಕೆ. ದಿಸ್ ಇಸ್ ದ ಸ್ಟ್ರಕ್ಚರಲ್ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದಿಸ್ ಒನ್. ಸೊ ಇಫ್ ಐ ರೈಟ್ deoxyribose, so here you can see 1, this is 2, this is 3, 4 and 5. So 5 carbon atoms are there, 10 hydrogen atoms are there, oxygen atoms ಎಷ್ಟಿದೆ? 4 ಇದೆ. 1,
2 3 4 4 ಅಂದ್ರೆ ಒಂದು ಆಕ್ಸಿಜನ್ ಆಟಮ್ ಎಲ್ಲಿ ಕಡಿಮೆ ಇದೆ. ಸೊ ಇಫ್ ಯು ಲುಕ್ ಹಿಯರ್, just see the 2 prime of deoxyribose and ribose. ಸೊ ಇಲ್ಲಿ ಒಂದು ಆಕ್ಸಿಜನ್ ಆಟಮ್ ಹೆಚ್ಚಿದೆ, ಇಲ್ಲಿ ಒಂದು ಕಡಿಮೆ ಇದೆ, ದಿಸ್ ಒನ್. ಹೆನ್ಸ್ ದ ನೇಮ್. ಅಂದ್ರೆ ಏನು, ರೈಬೋಸ್ ಶುಗರ್ ದಲ್ಲಿ ಒಂದು ಆಕ್ಸಿಜನ್ ಆಟಮ್ ಏನಾಗಿದೆ, ಕಡಿಮೆ ಆಗಿದೆ, ಡಿಆಕ್ಸಿ ರೈಬೋಸ್. ಅದಕ್ಕೆ ಹೆಸರು ಬಂದಿದೆ ಡಿಆಕ್ಸಿ. ಅಂದ್ರೆ ಒನ್ ಆಕ್ಸಿಜನ್ ಆಟಮ್ ಇಸ್ ಲೆಸ್ ಫ್ರಮ್ ವಾಟ್, ರೈಬೋಸ್ ಶುಗರ್, ಹೆನ್ಸ್ ಇಟ್ ಈಸ್ ಡಿಆಕ್ಸಿ ರೈಬೋಸ್ ಅಂತ ಹೇಳಿ. ಒನ್ ಆಫ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ DNA ಅಂಡ್ RNA ಅಂತ ಹೇಳಿ. ಓಕೆ, ಯಾಕೆ ಹಿಂಗಾಗಿದೆ, ವೈ ಇಟ್ ಹ್ಯಾಸ್ ಚೇಂಜ್ ಟು DNA? ನಾರ್ಮಲಿ ಜೆನೆಟಿಕ್ ಮೆಟೀರಿಯಲ್ ಏನಿರಬೇಕು, ಇಟ್ ಶುಡ್ ಬಿ ಎ ಸ್ಟೇಬಲ್ ಕಂಪೌಂಡ್. ಓಕೆ, ಹೆಚ್ಚಿಗೆ ಚೇಂಜಸ್ ಆಗ್ಬಾರ್ದು ಅದರಲ್ಲಿ. ಆದ್ರೆ RNA ಏನಿದೆ ಅಂದ್ರೆ ಇಟ್ ಈಸ್ ಹೈಲಿ ಕ್ಯಾಟಲಿಟಿಕ್. ಓಕೆ, ಚೇಂಜಸ್ ಆಗ್ತಾ ಇರ್ತದೆ ಅದರಲ್ಲಿ ಅಂತ ಹೇಳಿ. ಅದಕ್ಕೆ ಈಗ ಕೋವಿಡ್ ವೈರಸ್ ನೋಡಿ, ಬಹಳ ಫಾಸ್ಟ್ ಆಗಿ ಚೇಂಜಸ್ ಆಗ್ತಾ ಹೋಗ್ತದೆ. ವೈ? ಬಿಕಾಸ್ ಇಟ್ ಕಂಟೈನ್ಸ್ ದ ಜೆನೆಟಿಕ್ ಮೆಟೀರಿಯಲ್, ಇಟ್ ಈಸ್ RNA. ಯಾಕಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಒನ್. ಸೊ ಇಲ್ಲೇನು 2 ಪ್ರೈಮ್ ಎಂಡಿಗೆ ಏನಿದೆಯಲ್ಲ ಹೈಡ್ರಾಕ್ಸಿಲ್ ಗ್ರೂಪ್, ಇಟ್ ಈಸ್ ಹೈಲಿ ರಿಯಾಕ್ಟಿವ್. ಇದೇನಿದೆ, ಬಹಳ ರಿಯಾಕ್ಟಿವ್ ಇದೆ. ಬಿಕಾಸ್ ಆಫ್ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಿಸ್, ಇಟ್ ರಿಯಾಕ್ಟ್ಸ್ ವೆರಿ ಫಾಸ್ಟ್ ವಿತ್ ದ ಅದರ್ ಕಂಪೌಂಡ್ಸ್. ಅದಕ್ಕೆ ಏನಾಗ್ತದೆ, ಬಹಳ ಫಾಸ್ಟ್ ಆಗಿ ಚೇಂಜ್ ಆಗ್ಬಿಡ್ತದೆ. ಅದೇ ಏನಾದ್ರೂ DNA ದಲ್ಲಿ ಹಂಗ ಆಗಿತ್ತಂದ್ರೆ ಡೆಫಿನೆಟ್ಲಿ ಸ್ಟೆಬಿಲಿಟಿ ಇರ್ತಿರ್ಲಿಲ್ಲ ಜೆನೆಟಿಕ್ ಮೆಟೀರಿಯಲ್ ದಲ್ಲಿ. ಅದಕ್ಕೆ ಏನಾಗಿದೆ ಅಂದ್ರೆ ಚೇಂಜಸ್ ಆಗಿದೆ. ಎವಲ್ಯೂಷನ್ ಆಗ್ತಾ ಇರ್ಬೇಕಾದ್ರೆ ಏನಾಗಿದೆ, ಈ ಆಕ್ಸಿಜನ್ ಆಟಮ್ ಏನಾಗಿದೆ, ಕಡಿಮೆ ಆಗಿದೆ. ಈ ಆಕ್ಸಿಜನ್ ಆಟಮ್ ಕಡಿಮೆ ಆಗೋದ್ಲಿಂತ ಏನಾಗಿದೆ, ದಿಸ್ ಹ್ಯಾಸ್ ಬಿಕಮ್ ಲೆಸ್ ರಿಯಾಕ್ಟಿವ್ ಅಂಡ್ ಲೆಸ್ ಚೇಂಜ್. ಓಕೆ, ಕಡಿಮೆ ಚೇಂಜಸ್ ಆಗ್ತದೆ. ಹೆನ್ಸ್ ಇಟ್ ಈಸ್ ಎ ವಾಟ್ ಐ ಕ್ಯಾನ್ ಸೇ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ವಿಚ್ ಕ್ಯಾನ್ ಕ್ಯಾರಿ ದ ಹೆರಿಡಿಟರಿ ಥಿಂಗ್ಸ್ ಅಂತ ಹೇಳಿ. ಮೆಸೇಜ್ ಚೇಂಜ್ ಆಗಾಗಿಲ್ಲ ಹೆಚ್ಚಿಗೆ ಅಂತ ಹೇಳಿ. ಓಕೆ, ಸೊ ಇದು ಎವಲ್ಯೂಷನ್ ಆಗ್ತಿರ್ಬೇಕಾದ್ರೆ ಆಗಿದೆ. ಹೆನ್ಸ್ ಮೋಸ್ಟ್ ಆಫ್ ದ ಅನಿಮಲ್ಸ್ ಶುಡ್ ಹ್ಯಾವ್ ದ ಕಾನ್ಸ್ಟೆಂಟ್ ಆರ್ ಶುಡ್ ಮೇಂಟೈನ್ ದ ಜೆನೆಟಿಕ್ ಮೆಟೀರಿಯಲ್. ಓಕೆ, ಅದರ ಸಲುವಾಗಿ ಎಲ್ಲದರಲ್ಲೂ ಏನಿದೆ, ಜೆನೆಟಿಕ್ ಮೆಟೀರಿಯಲ್ DNA ಇದೆ. ಬಿಕಾಸ್ ಇಟ್ ಈಸ್ ಲೆಸ್ ರಿಯಾಕ್ಟಿವ್. ಯಾಕೆ ಲೆಸ್ ರಿಯಾಕ್ಟಿವ್? ಬಿಕಾಸ್ ಇಟ್ ಹ್ಯಾಸ್ ಲಾಸ್ಟ್ ಒನ್ ಆಫ್ ದ ಆಕ್ಸಿಜನ್ ಆಟಮ್, ಹೈಡ್ರೋಜನ್ ಆಗಿದೆ, ಹೈಡ್ರಾಕ್ಸಿಲ್ ಗ್ರೂಪ್ ಹೋಗಿ, ಬಿಕಾಸ್ ಹೈಡ್ರಾಕ್ಸಿಲ್ ಗ್ರೂಪ್ ಇಸ್ ಹೈಲಿ ರಿಯಾಕ್ಟಿವ್ ಅಂತ ಹೇಳಿ. ಸೊ ದಿಸ್ ಇಸ್ ದ ಒನ್ ಥಿಂಗ್. ನೆಕ್ಸ್ಟ್, ಒಂದು ಪೆಂಟೋಸ್ ಶುಗರ್ ಇರಬೇಕು. ದ ಸೆಕೆಂಡ್, ಇಟ್ ಶುಡ್ ಕಂಟೈನ್ ಫಾಸ್ಫೇಟ್ ಗ್ರೂಪ್. ಅಂಡ್ ರಿಮೆಂಬರ್, DNA ದಲ್ಲಿ ಮತ್ತೆ RNA ದಲ್ಲಿ ಫಾಸ್ಫೇಟ್ ಗ್ರೂಪ್ ಸೇಮೇ ಇದೆ. ಯಾವುದು? H3PO4. Okay, andre here if you look at the phosphate group, the main, okay, center dalli irtade, you have 3 hydrogens idave. Okay, and 4 oxygen atoms idave. Means the phosphates are surrounded by 3 hydrogen atoms and 4 oxygen atoms. Okay, so ಇದನ್ನ ಏನಂತ ಕರಿತೀವಿ, ಫಾಸ್ಫೇಟ್ ಗ್ರೂಪ್. ಸೊ ಇದು ಕೂಡಿದಾಗ ಏನಾಗ್ತದೆ, ಇಟ್ ಬಿಕಮ್ಸ್ ಅ ಫಾಸ್ಫೋರಿಕ್ ಆಸಿಡ್. ಏನಾಗ್ತದೆ, ಇದು ಫಾಸ್ಫೋರಿಕ್ ಆಸಿಡ್. ಅಂಡ್ ದ ಫಾಸ್ಫೋರಿಕ್ ಆಸಿಡ್ ಏನಿದೆಯಲ್ಲ, ಇದು ಏನು DNA ಮತ್ತೆ RNA ದಲ್ಲಿ ಏನು ಚೇಂಜಸ್ ಇರಂಗಿಲ್ಲ, ಇಟ್ ವಿಲ್ ಬಿ ಸೇಮ್. ಓಕೆ, DNA ಮತ್ತೆ RNA ದಲ್ಲಿ. ಸೊ ಅದಕ್ಕೆ DNA ನ ನಾವು ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೀವಿ, RNA ನ ರೈಬೋಸ್ ನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೀವಿ. Why it is acid? It is because of this one, this compound, that is phosphoric acid ಇದೆ. Hence DNA ಆಗಲಿ RNA has acidic properties ಇದೆ. Okay, so ಇದು ಎಲ್ಲಿ ಜಾಯಿನ್ ಆಗ್ತದೆ? Okay, it is attached to this point. See, okay, ಅಂದ್ರೆ ಪೆಂಟೋಸ್ ಶುಗರಿಗೆ ಯಾವ ಎಂಡದಲ್ಲಿ ಅಟ್ಯಾಚ್ ಆಗಿದೆ ಫಾಸ್ಫೇಟ್, ಇಟ್ ಈಸ್ ಅಟ್ಯಾಚ್ ಟು 5 ಕಾರ್ಬನ್ ಆಟಮ್. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ, ಈ ಸೈಡ್ ಅಟ್ಯಾಚ್ ಆಗಿರ್ತದೆ 5 ಪ್ರೈಮ್ ಎಂಡಿಗೆ ಆಫ್ ಪೆಂಟೋಸ್ ಶುಗರ್ ದ ಫಾಸ್ಫೇಟ್ ಗ್ರೂಪ್ ಈಸ್ ಅಟ್ಯಾಚ್ ಅಂತ ಹೇಳಿ. ಓಕೆ, ಸೊ ಈ ಅಟ್ಯಾಚ್ ಆಗ್ಲಿಕ್ಕೆ ಒಂದು ಬಾಂಡ್ ಬೇಕು. ದ ಬಾಂಡ್ ಪ್ರೆಸೆಂಟ್ ಬಿಟ್ವೀನ್ ಫಾಸ್ಫೇಟ್ ಅಂಡ್ ಪೆಂಟೋಸ್ ಶುಗರ್, ಸೊ ವಿ ಕಾಲ್ ಇಟ್ ಆಸ್ ಈಸ್ಟರ್ ಬಾಂಡ್ ಅಂತ ಹೇಳಿ. ನೆನ್ಪಿಟ್ಟುಕೊಳ್ಳಿ, ದೀಸ್ ಆರ್ ದ ಸ್ಟ್ರಾಂಗ್ ಬಾಂಡ್ಸ್. ಸೊ ಸ್ಟ್ರಾಂಗೆಸ್ಟ್ ಬಾಂಡ್ ಯಾವುದು? ಇಟ್ ಈಸ್ ದ ಕೋವಲೆಂಟ್ ಬಾಂಡ್. ಓಕೆ,
So covalent bond is the strongest bond. So the type of covalent bond is the ester bond that is present between the pentose sugar and the phosphate group. Okay, so ಇಲ್ಲಿ ಏನ್ ಅರ್ಥ ಆಯ್ತು ನಿಮಗೆ? So the second important compound is the phosphate group. Okay, and phosphate groups are made up of phosphoric acid. Hence, because of this acid only DNA and RNA have acidic nature, and they are attached to 5' end of the pentose sugar. ಅರ್ಥ ಆಯ್ತಾ? ಇಷ್ಟು ಸೆಕೆಂಡ್ ಕಾಂಪೌಂಡ್ ಕ್ಲಿಯರ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಮೇಜರ್ ಕಾಂಪೌಂಡ್ ಇರೋದು ಯಾವ್ದಂದ್ರೆ ಇಲ್ಲಿ ಅಟ್ಯಾಚ್ ಆಗಿರ್ತದೆ. ಸೊ ವಾಟ್ ವಿ ಕಾಲ್ ದಮ್ ಆಸ್ ನೈಟ್ರೋಜನ್ ಗ್ರೂಪ್ಸ್ ಆರ್ ನೈಟ್ರೋಜನ್ ಬೇಸಸ್ ಅಂತ ಕರಿತೀವಿ. ಓಕೆ, ಈ ಮೂರ್ ಕಾಂಪೌಂಡ್ ಬಹಳ ಇಂಪಾರ್ಟೆಂಟ್. ಯಾವುದು? ಪೆಂಟೋಸ್ ಶುಗರ್, ಫಾಸ್ಫೇಟ್ ಗ್ರೂಪ್ ಅಂಡ್ ನೈಟ್ರೋಜನ್ bases. Let us see about the nitrogen bases. So the third one, okay, so nitrogen bases are most important. DNA dallu irtade, RNA dallu irtade. Okay, so there are two nitrogen bases usually we find. Correct ಆಗಿ ಕೇಳಿಸ್ಕೊಳ್ಳಿ. ಒಂದು ಪ್ಯೂರಿನ್ಸ್ ಅಂತ ಹೇಳಿ, ಇನ್ನೊಂದು pyrimidines ಅಂತ ಹೇಳಿ. There are two nitrogen bases, and these are the two compounds made up of nitrogen, that is purine and pyrimidine. ಎರಡಕ್ಕೂ ವ್ಯತ್ಯಾಸ ಏನಂದ್ರೆ purines are, so they are double ringed structures. ಯಾವುದು? purines are double ringed structures. pyrimidines are single ringed structures. This is the difference between two. Purines are double ringed structures. Pyrimidines are single ringed structures. Okay, so here also we have the purines. RNA dallu purines ide. So purines are of two types. One is adenine, ಇನ್ನೊಂದು guanine. So adenine ಮತ್ತೆ guanine ಬಂದಾಗ ಏನ್ ತಿಳ್ಕೋಬೇಕು? These are the purines and these are double ringed structures. Okay, and in RNA also we have the same thing, that is adenine ಇದೆ ಮತ್ತೆ guanine. Same compounds DNA ದಲ್ಲೂ ಇರ್ತದೆ, RNA ದಲ್ಲೂ ಇರ್ತದೆ. Okay, next we have pyrimidines. So pyrimidines are found both in DNA also and RNA also. So pyrimidines that are present in DNA are, one is thymine and cytosine. So pyrimidines DNA dalli irade yadu thymine and cytosine, andre these are single ringed structure. Illi ಸ್ವಲ್ಪ changes ಇರ್ತದೆ RNA dalli. Instead of thymine DNA dalli ಯಾವ್ದು ಇರ್ತದೆ? uracil ಇರ್ತದೆ and cytosine is same. ಅಂದ್ರೆ uracil ಇದು ಕೂಡ ಏನಾಗ್ತದೆ? highly reactive. ಅದಕ್ಕೆ RNA ಸ್ಟೆಬಿಲಿಟಿ ಇರಂಗಿಲ್ಲ. ಸೊ ಅದ್ರ ಸ್ವಲ್ಪ ಎವಲ್ಯೂಷನ್ ಆಗಿ ಆ ಸ್ಟ್ರಕ್ಚರ್ ಏನಾಗಿ ಕನ್ವರ್ಟ್ ಆಗಿದೆ, ಸ್ಟೇಬಲ್ ಕಾಂಪೌಂಡ್ ಫಾರ್ಮ್ ಆಗಿರ್ತದೆ, ದಟ್ ಈಸ್ ಥೈಮಿನ್. ಓಕೆ, ಅಂದ್ರೆ RNA ದಲ್ಲಿ ಮತ್ತೆ DNA ದಲ್ಲಿ ನೈಟ್ರೋಜನ್ ಬೇಸಿಸ್ ದಲ್ಲಿ ಚೇಂಜಸ್ ಏನು? ಯುರಾಸಿಲ್ ಮತ್ತೆ ಥೈಮಿನ್ ಮಾತ್ರ. ಓಕೆ, ಸೊ ವಿಚ್ ಆರ್ ದ ನೈಟ್ರೋಜನ್ ಬೇಸಿಸ್ ಪ್ರೆಸೆಂಟ್ ಇನ್ DNA ಅಂದ್ರೆ ಅಡೆನಿನ್, guanine, thymine and cytosine. So in ಮುಂದೆ just I will use the terms, that is A, G, T and C. Adenine, guanine both are same in DNA and RNA. Pyrimidine, cytosine is same, but instead of uracil ಏನಿರ್ತದೆ DNA ದಲ್ಲಿ thymine is present. Okay, so ಈ ಕೆಮಿಕಲ್ ಕಂಪೋಸಿಷನ್ ಅನ್ನು ನೋಡುವಾಗ ಮೂರು ಮೇಜರ್ ಡಿಫರೆನ್ಸಸ್ ಗೊತ್ತಾಗ್ತದೆ ನಿಮಗೆ. ಯಾವುದು? ಫಸ್ಟ್ ಒನ್ ಇಸ್ ಪೆಂಟೋಸ್ ಶುಗರ್, ಡಿಆಕ್ಸಿರೈಬೋಸ್ DNA ದಲ್ಲಿ ಇದ್ರೆ RNA ದಲ್ಲಿ ರೈಬೋಸ್ ಶುಗರ್ ಇದೆ. ಸೊ ಯಾಕೆ ಡಿಆಕ್ಸಿರೈಬೋಸ್ ಅಂತ ನೋಡಿದ್ವಿ? ಬಿಕಾಸ್ ಆಫ್ ಒನ್ ಆಕ್ಸಿಜನ್ ಆಟಮ್ ಲೆಸ್ ಪ್ರೆಸೆಂಟ್ ಇನ್ ದ 2' ಆಫ್ ದ ಪೆಂಟೋಸ್ ಶುಗರ್ ಇನ್ DNA. Okay, so and another, the third difference is in the nitrogen bases. So the nitrogen bases present in DNA is adenine, guanine, thymine and cytosine,
and the nitrogen bases present in RNA are adenine, guanine, uracil and cytosine. So nucleic acids are polymers of nucleotides ಅಂತ ಹೇಳಿ. They are the polymers of nucleotides. ಅಥವಾ ಇನ್ನೊಂದು ಏನ್ ಹೇಳ್ಬೋದು ಅಂದ್ರೆ ದೇ ಆರ್ ಪಾಲಿಮರ್ಸ್ ಬದಲು ಬೇರೆ ಪದ ಯೂಸ್ ಮಾಡ್ತೀನಿ, ಲಾಂಗ್ ಚೈನ್ಸ್ ಆಫ್ polynucleotide. Long chains of polynucleotide. So let us understand this term, that is nucleotide ಅಂದ್ರೇನು, polynucleotide ಅಂದ್ರೆ ಏನು. So before that, let us see the terms, that is nucleosides. ಆಮೇಲೆ ನ್ಯೂಕ್ಲಿಯೋಟೈಡ್ಸ್ ಬರೋಣ. ಸೊ ನ್ಯೂಕ್ಲಿಯೋಸೈಡ್ ಇಸ್ ನಥಿಂಗ್ ಬಟ್, ಸೊ ನಿಮ್ಗೆ ಆಗ್ಲೇ ಇದನ್ನ ಹೇಳ್ತಾ ಇದ್ದೇನೆ. So ಈ ಟೈಪ್ ಬರಿತೀನಿ. What is this? Pentose sugar. Okay. So we have three major compounds. One is phosphate group, pentose sugar, and another one is the nitrogen base. Either it might be adenine, guanine, thymine or cytosine, ಯಾವ್ದಾದ್ರೂ ಇರಬಹುದು. Okay. So this is the simple definition of nucleoside. What is nucleoside? So nucleoside is nothing but when a pentose sugar is linked to nitrogen base, so we call it as nucleoside. ಅಥವಾ nitrogen base linked to pentose sugar, we call it as nucleoside. So RNA ದಲ್ಲೂ ಸೇಮ್ ಇರ್ತದೆ, DNA ದಲ್ಲೂ ಸೇಮ್ ಇರ್ತದೆ. ಸೊ ಇಲ್ಲಿ ಪೆಂಟೋಸ್ ಶುಗರ್ ಗೆ ಏನಂತ ಕರಿತೇವೆ ನಾವು, DNA ದಲ್ಲಿ ಇದ್ರೆ ಸೊ ಇಟ್ ಈಸ್ ಡಿಆಕ್ಸಿ ರೈಬೋಸ್ ಶುಗರ್ ಲಿಂಕ್ ಟು ದ ನೈಟ್ರೋಜನ್ ಬೇಸ್. Nucleotide. So what is nucleotide? Simple. Nitrogen base. So ಇಷ್ಟಿದ್ರೆ ಏನ್ ಕರಿತೀವಿ ನಾವು, ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. And it is further linked to phosphate group, then we call it as nucleotide. Okay. When nitrogen base linked to pentose sugar and it is further linked to the phosphate group, then we call it as nucleotide. What is nucleotide? When a nitrogen base linked to pentose sugar and it is further linked to phosphate group, we call it as nucleotide, or in a simple term, so ಇದಕ್ಕೆ ಏನಂತ ಕರಿತೀವಿ, nucleoside. Okay. Nucleoside linked to phosphate group, then we call it as nucleotide ಅಂತ ಹೇಳಿ. ಸೊ ಇಷ್ಟು ನ್ಯೂಕ್ಲಿಯೋಸೈಡ್ ಆದ್ರೆ ಇಷ್ಟು ಕಂಪ್ಲೀಟ್ಲಿ ಏನಾಗ್ತದೆ, ನ್ಯೂಕ್ಲಿಯೋಟೈಡ್ ಆಗ್ತದೆ. Bond present between nitrogen base and pentose sugar is N-glycosidic linkage. So, and the bond present between pentose sugar and phosphate group is ester bond. Okay, see here. Okay, so nitrogen base ಯಾವ್ದಾದ್ರೂ ಒಂದ್ ಇರ್ತದೆ. So it might be adenine ಇರಬಹುದು. So here we have, so guanine ಇರ್ತದೆ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲೇನಿರ್ತದೆ, ಫಾಸ್ಫೇಟ್ ಗ್ರೂಪ್ ಇದೆ. ಯಾವ್ದಾದ್ರು ಒಂದು ಥೈಮಿನ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆ. ಸೊ ಹಿಯರ್ ವಾಟ್ ವಿಲ್ ಫೈಂಡ್, ಫಾಸ್ಫೇಟ್ ಗ್ರೂಪ್. ಸೊ ಹಿಯರ್ ಐ ಹ್ಯಾವ್ ರಿಟನ್ ದ ನ್ಯೂಕ್ಲಿಯೋಟೈಡ್ಸ್. ಸೊ 3 ನ್ಯೂಕ್ಲಿಯೋಟೈಡ್ಸ್ ಆರ್ ದೇರ್. ಈ ಟೈಪ್ ಸಿಕ್ಕಾಪಟ್ಟಿ ನ್ಯೂಕ್ಲಿಯೋಟೈಡ್ಸ್ ಇರ್ತಾವ ಅಂತ ಇಟ್ಕೊಳ್ಳಿ. ಓಕೆ. ಸೊ ಈ ಚೇನ್ ಏನ್ ಇರ್ತದಲ್ಲ, ನ್ಯೂಕ್ಲಿಯೋಟೈಡ್, ಪಾಲಿಮರ್ಸ್ ಆಫ್ ನ್ಯೂಕ್ಲಿಯೋಟೈಡ್. ಸೊ ಪಾಲಿಮರ್ಸ್ ಅಂದ್ರೆ ಅರ್ಥ ಏನಿಲ್ಲ, ಚೇನ್ ಆಫ್ ನ್ಯೂಕ್ಲಿಯೋಟೈಡ್. ಸೊ ಹಿಯರ್ ಐ ಹ್ಯಾವ್ ರಿಟನ್ ದ ನ್ಯೂಕ್ಲಿಯೋಟೈಡ್. ಸೊ ದೇರ್ ಈಸ್ ಎ ಬಾಂಡ್ ಫಾರ್ಮ್ಡ್ ಬಿಟ್ವೀನ್ ಹಿಯರ್. ಸೊ ಈ ಟೈಪ್ ಏನಿರ್ತದೆ, ಬಾಂಡ್ ಫಾರ್ಮೇಶನ್ ಇರ್ತದೆ. ಎಲ್ಲಿದೆ ನೋಡಿ ಬಾಂಡ್. ಸೊ ಇದು ಒಂದು ನ್ಯೂಕ್ಲಿಯೋಟೈಡ್.
ಸೊ ಒಂದು ನ್ಯೂಕ್ಲಿಯೋಟೈಡ್ ಮತ್ತೆ ಇನ್ನೊಂದು ನ್ಯೂಕ್ಲಿಯೋಟೈಡ್ ಗೆ ಬಾಂಡ್ ಫಾರ್ಮೇಶನ್ ಆಗಿದೆ. ಸೊ ದಿಸ್ ಬಾಂಡ್ ಇಸ್ ನಥಿಂಗ್ ಬಟ್ ಈಸ್ಟರ್ ಬಾಂಡ್. ಓಕೆ, ಸೊ 3 ಪ್ರೈಮ್ ಗೆ ಅಟ್ಯಾಚ್ ಆಗಿರ್ತದೆ, ಇಲ್ಲಿ 5 ಪ್ರೈಮ್ ಗೆ ಅಟ್ಯಾಚ್ ಆಗಿರ್ತದೆ, ಇಲ್ಲಿ 5 ಕಾರ್ಬನ್ ಇರ್ತದೆ. ಸೊ ಇಲ್ಲಿ 3 ಕಾರ್ಬನ್ ಗೆ ಲಿಂಕ್ ಆಗಿದೆ. ಸೊ ದಿಸ್ ವಿಲ್ ಬಿ 5 ಪ್ರೈಮ್. ಸೊ ಅಂಡ್ ದಿಸ್ ಎಂಡ್ ವಿಲ್ ಬಿ ದ 3 ಪ್ರೈಮ್. ಸೊ ದಿಸ್ ಎಂಡ್ ವಿಲ್ ಬಿ ದ 5 ಪ್ರೈಮ್ ಎಂಡ್ ಅಂಡ್ ದಿಸ್ ಪ್ರೈಮ್ ವಿಲ್ ಬಿ ದ 3 ಪ್ರೈಮ್ ಎಂಡ್. ಸೊ ಅದಕ್ಕೆ ಡಿಎನ್ಎ ಗೆ ಪೊಲಾರಿಟಿ ಇದೆ ಅಂತ ಹೇಳ್ತೀವಿ, 2 ಪೋಲ್ಸ್ ಇದೆ ಅಂತ ಹೇಳಿ, ದಾರಕ್ಕೆ 2 ತುದಿ ಇದೆಯಲ್ಲ ಹಂಗೆ ಅಂತ ಹೇಳಿ. ಒಂದು ತುದಿಗೆ ಏನ್ ಹೆಸರು ಕರಿತೀವಿ 5 ಪ್ರೈಮ್ ಎಂಡ್, ಇನ್ನೊಂದು ತುದಿಗೆ ಏನಂತ ಕರಿತೀವಿ 3 ಪ್ರೈಮ್ ಎಂಡ್. ಓಕೆ, ಸೊ ಇಲ್ಲಿ ನೀವು ನೋಡಿದಾಗ ಈಗ ನ್ಯೂಕ್ಲಿಯೋಟೈಡ್ಸ್ ಚೇನ್ ಆಗಿದೆ. ಸೊ ಇದನ್ನ ಏನಂತ ಕರಿತೀವಿ ಪಾಲಿಮರ್ಸ್ ಆಫ್ ನ್ಯೂಕ್ಲಿಯೋಟೈಡ್, ಅಥವಾ ಟೋಟಲಿ ವಿ ಕಾಲ್ ಇಟ್ ಆಸ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅಂತ ಕರಿತೀವಿ. ಸೊ ನ್ಯೂಕ್ಲಿಯೋಟೈಡ್ಸ್ ಇದಾವೆ, ದೇ ಆರ್ ಲಿಂಕ್ ಟು ಒನ್ ಅನದರ್ ಬೈ ವಾಟ್ ಬಾಂಡ್, ಈಸ್ಟರ್ ಬಾಂಡ್. ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅಥವಾ ಪಾಲಿಮರ್ಸ್ ಆಫ್ ನ್ಯೂಕ್ಲಿಯೋಟೈಡ್. ಸೊ ಅದಕ್ಕೆ ಈ ಟೈಪ್ ಡೆಫಿನಿಷನ್ ಕೊಟ್ಟಿದ್ದಾರೆ ನಿಮ್ಗೆ ಅಂತ ಹೇಳಿ. ಸಿಕ್ಕಾಬಟ್ಟೆ ಇರ್ತಾವೆ, ಮಿಲಿಯನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್, ದೇ ಆರ್ ಅಟ್ಯಾಚ್ ಟು ಒನ್ ಅನದರ್ ಬೈ ಈಸ್ಟರ್ ಬಾಂಡ್. ಇನ್ನೊಂದು ವಿಶೇಷತೆ ನೋಡಿ, ಇಲ್ಲಿ ಒಂದು ಫಾಸ್ಫೇಟ್ ಗ್ರೂಪಿಗೆ 2 ಈಸ್ಟರ್ ಬಾಂಡ್ ಇದೆ. ಸೊ ದಿಸ್ ಈಸ್ ಆಲ್ಸೋ ಈಸ್ಟರ್ ಬಾಂಡ್ ಅಂಡ್ ದಿಸ್ ಈಸ್ ಆಲ್ಸೋ ಈಸ್ಟರ್ ಬಾಂಡ್. ಸೊ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದು ಪದ ಕೊಟ್ಟಿದ್ದಾರೆ, ದಟ್ ಈಸ್ ಫಾಸ್ಫೋ ಡೈಈಸ್ಟರ್ ಬಾಂಡ್ ಅಂತ ಹೇಳಿ. ನೆನ್ಪಿಟ್ಕೊಳ್ಳಿ, ಒಂದು ನ್ಯೂಕ್ಲಿಯೋಟೈಡ್ ಇದೆ ಅಂದ್ರೆ ಈಸ್ಟರ್ ಬಾಂಡ್. ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಹೇಳ್ತಿರ್ಬೇಕಾದ್ರೆ ನಾವೇನ್ ಹೇಳ್ತೀವಿ, ಫಾಸ್ಫೇಟ್ ಗ್ರೂಪ್ ಫಾಸ್ಫೋ 2 ಸೈಡ್ ಏನಿದೆ ಈಸ್ಟರ್ ಬಾಂಡ್ ಇದೆ, ಅದಕ್ಕೆ 2 ಸೈಡ್ ಇದೆ, ಡೈ ಏನಿದೆ ಈಸ್ಟರ್ ಬಾಂಡ್ ಇದೆ. ಹೆನ್ಸ್ ದಿಸ್ ಬಾಂಡ್ ವಿ ಕಾಲ್ ಇಟ್ ಆಸ್ ಫಾಸ್ಫೋ ಡೈಈಸ್ಟರ್ ಬಾಂಡ್ ವಿಚ್ ಇಸ್ ಜಾಯಿನಿಂಗ್ ಒನ್ ನ್ಯೂಕ್ಲಿಯೋಟೈಡ್ ವಿತ್ ಅನದರ್ ಅಂತ ಹೇಳಿ. ಡಿಎನ್ಎ ಈಸ್ ಡಬಲ್ ಸ್ಟ್ರಾಂಡೆಡ್ ಅಂತ ಕಲ್ತಿದ್ವಿ, ಆರ್ಎನ್ಎ ಈಸ್ ಸಿಂಗಲ್ ಸ್ಟ್ರಾಂಡೆಡ್ ಅಂತ ಕಲ್ತಿದ್ವಿ. ದಿಸ್ ಎಂಟೈರ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಏನಿದೆಯಲ್ಲ, ವಿಚ್ ಇಸ್ ಮೇಡ್ ಅಪ್ ಆಫ್ ನ್ಯೂಕ್ಲಿಯೋಟೈಡ್ಸ್, ಓನ್ಲಿ 1 ನ್ಯೂಕ್ಲಿಯೋಟೈಡ್ ಚೈನ್ ಇದೆ. ಓಕೆ, ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಅದಕ್ಕೆ ಒಂದು ಸ್ಟ್ರಾಂಡ್ ಅಂತ ಪದ ಯೂಸ್ ಮಾಡ್ತೇವೆ. ಸೊ ವಿ ಯೂಸ್ ಎ ಟರ್ಮ್ ಕಾಲ್ಡ್ ಆಸ್ ವಾಟ್, ಸ್ಟ್ರಾಂಡ್ ಅಂತ ಹೇಳಿದ್ರೆ. ಆರ್ ಎನ್ ಎ ಇಸ್ ಮೇಡ್ ಅಪ್ ಆಫ್ 1 ಪಾಲಿನ್ಯೂಕ್ಲಿಯೋಟೈಡ್ ಚೈನ್, ಅದಕ್ಕೆ ಆರ್ ಎನ್ ಎ ಇಸ್ ಸಿಂಗಲ್ ಸ್ಟ್ರಾಂಡೆಡ್ ಅಂತ ಪದ ಯೂಸ್ ಮಾಡ್ತೀವಿ. ಡಿ ಎನ್ ಎದಲ್ಲಿ ಆದ್ರೆ ಏನಾಗ್ತದೆ, ಇನ್ನೊಂದು ಸ್ಟ್ರಾಂಡ್ ಲಿಂಕ್ ಆಗ್ತದೆ ಇದಕ್ಕೆ, ಆಮೇಲೆ ಹೇಳ್ತೀನಿ ಹೆಂಗಂತ. 2 ಸ್ಟ್ರಾಂಡ್ ಗಳು ಸೇರಿ ಏನಾಗ್ತದೆ, ಡಿ ಎನ್ ಎ ಆಗ್ತದೆ. ಹೆನ್ಸ್ ಡಿ ಎನ್ ಎ is having 2 polynucleotide chains. Okay, hence DNA is double strand ಅಂತ ಹೇಳಿ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಓಕೆ, ಸೊ ಲೆಟ್ us see this one. What is this? ಸೊ ಆ ನ್ಯೂಕ್ಲಿಯೋಟೈಡ್ಸ್ ಗೆ ಏನೇನ್ ಹೆಸರಿದೆ. So first, let us discuss the nucleotides of DNA. So nitrogen bases ಯಾವ್ಯಾವಿದೆ DNA ದಲ್ಲಿ? We have adenine, we have guanine, we have thymine, and we have cytosine. So these are the 4 nitrogen bases present in DNA. Okay. And which is the pentose sugar in DNA? So the pentose sugar is deoxyribose sugar. Okay. So which is the phosphate group? It is H3PO4. Okay. So nucleotide ಏನ್ ಹೆಸರಿದೆ ಇಲ್ಲಿ ಅಂತ ಹೇಳಿ. So we call it as deoxy because it contains pentose sugar. So nitrogen base ಯಾವ್ದಿದೆ, ಡಿಆಕ್ಸಿ ಅಡಿನೋಸಿನ್ ಅಂತ ಕರಿತೀವಿ. ಏನಂತ ಕರಿತೀವಿ ಇದಕ್ಕೆ, ಡಿಆಕ್ಸಿ ಅಡಿನೋಸಿನ್. ಅಂದ್ರೆ ಪೆಂಟೋಸ್ ಶುಗರ್ ಮತ್ತೆ ನೈಟ್ರೋಜನ್ ಬೇಸ್ ಅಷ್ಟೇ ಇದ್ರೆ ಏನಾಯ್ತದು, ನ್ಯೂಕ್ಲಿಯೋಸೈಡ್ ಆಯ್ತು, ಹೌದಿಲ್ಲ? ಸೊ ಅದಕ್ಕೆ ಎಸ್ ಬಂದಿದೆ. ಓಕೆ, ಡಿಆಕ್ಸಿ ಅಡಿನೋಸಿನ್ ಅಂತ ಹೇಳಿ. ಅಂಡ್ ಇಟ್ ಕಂಟೈನ್ಸ್ ಓನ್ಲಿ 1 ಫಾಸ್ಫೇಟ್, hence it is monophosphate ಅಂತ ಹೇಳಿ. ಅಂದ್ರೆ
ದ ನ್ಯೂಕ್ಲಿಯೋಟೈಡ್ಗೆ ಹೆಸರದು. ಸೊ ವಾಟ್ ಈಸ್ ದ ನ್ಯೂಕ್ಲಿಯೋಟೈಡ್ ಆಫ್ ಅಡಿನಿನ್? ಸೊ ಇಟ್ ಈಸ್ ಡಿಆಕ್ಸಿ ಅಡಿನೋಸಿನ್ ಮೋನೋಫಾಸ್ಫೇಟ್ ಅಂದ್ರೆ ಏನ್ ತಿಳ್ಕೋಬೇಕು? ಸೊ ಇಟ್ ಈಸ್ ದ ನ್ಯೂಕ್ಲಿಯೋಟೈಡ್ ಆಫ್ DNA ಅಂತ ಹೇಳಿ. ಓಕೆ, ಸೊ ಇದನ್ನ ಸಿಂಪಲ್ ಆಗಿ ಬರೆಯೋದಾದ್ರೆ ಡಿಆಕ್ಸಿ ಅಡಿನಿನ್ ಮೋನೋಫಾಸ್ಫೇಟ್ ಈ ಟೈಪ್. ಅಕಸ್ಮಾತ್ ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ದಲ್ಲಿ ಬರೀ ಇಷ್ಟೇ ಪದ ಬಂದಿದ್ರೆ ಯು ಹ್ಯಾವ್ ಟು ನೋ ದಟ್ ದಿಸ್ ಇಸ್ ದ ಡಿಆಕ್ಸಿ ಅಡಿನೋಸಿನ್ ಮೋನೋಫಾಸ್ಫೇಟ್ ಅಂಡ್ ಇಟ್ ಈಸ್ ದ ನ್ಯೂಕ್ಲಿಯೋಟೈಡ್ ಆಫ್ DNA. ಎದರ್ ನ್ಯೂಕ್ಲಿಯೋಟೈಡ್? ಸೊ ಇಟ್ ಈಸ್ ಆಫ್ ಅಡಿನಿನ್ ಅಂತ ಹೇಳಿ. ಅಥವಾ ಇದನ್ನ ಏನಂತ ಕರೀತಾರೆ? ಡಿಆಕ್ಸಿ ಐಡಿನಿಲಿಕ್ ಆಸಿಡ್ ಅಂತಾನು ಕರೀತಾರೆ. ಏನಂತ ಕರೀತಾರೆ ಇದಕ್ಕೆ? ಡಿಆಕ್ಸಿ ಐಡಿನಿಲಿಕ್ ಆಸಿಡ್ ಅಂತಾನು ಕರೀತಾರೆ. ಸೊ ನ್ಯೂಕ್ಲಿಯೋಟೈಡ್ ಗೆ, ಬಿಕಾಸ್ ಇಲ್ಲಿ ಫಾಸ್ಫೇಟ್ ಗ್ರೂಪ್ ಇದೆ, ಒಂದೇ ಫಾಸ್ಫೇಟ್ ತಗೊಂಡ ಮೊನೋಫಾಸ್ಫೇಟ್ ಅಂತ ಕರಿತೀವಿ. ಸೊ ಇಷ್ಟಕ್ಕೆ ಏನಂತ ಕರಿತೀವಿ? H3PO4 ಇಸ್ ನಥಿಂಗ್ ಬಟ್ ಫಾಸ್ಫೋರಿಕ್ ಆಸಿಡ್. ಹೆನ್ಸ್ ಈ ಪದನ ಆಡ್ ಮಾಡಿದ್ದಾರೆ, ಐಡಿನಿಲಿಕ್ ಆಸಿಡ್ ಅಂತ ಹೇಳಿ. ಸೊ ಆಫ್ DNA ಇದ್ರೆ ಡಿಆಕ್ಸಿ ಅಡಿನಿಲಿಕ್ ಆಸಿಡ್. ಸೊ ಎರಡೂ ಪದಗಳು ಬಂದ್ರೆ ಏನ್ ತಿಳ್ಕೋಬೇಕು? ಇಟ್ ಈಸ್ ದ ನ್ಯೂಕ್ಲಿಯೋಟೈಡ್ ಆಫ್ DNA. ಸೇಮ್ ಟೈಪ್ ಗಾನಿನಿಗಿದ್ರೆ ಏನಾಗ್ತದೆ? ಡಿಆಕ್ಸಿ ಗಾನೋಸಿನ್ ಮೋನೋಫಾಸ್ಫೇಟ್ ಆಗ್ತದೆ, ಡಿಆಕ್ಸಿ ಗಾನೋಸಿನ್ ಮೋನೋಫಾಸ್ಫೇಟ್. ಅಥವಾ ಡಿಆಕ್ಸಿ ಗ್ವಾನಿಲಿಕ್ ಆಸಿಡ್ ಆಗ್ತದೆ, ಗ್ವಾನಿನ್. ಓಕೆ, ಸೊ ಥೈಮಿನ್ ಇದ್ರೆ ಡಿಆಕ್ಸಿ ಥೈಮಿಡಿನ್ ಮೋನೋಫಾಸ್ಫೇಟ್. ನೆನ್ಪಿಟ್ಕೊಳ್ಳಿ, ಇಲ್ಲೇ INE ಬರಿತಾ ಇದ್ದೀರಿ, INE ಬರಿತಾ ಇದ್ದೀರಿ ಅಂದ್ರೆ ಪ್ಯೂರಿನ್ಗೆ ಬರಿತಾ ಇರ್ತೀರಿ. ಸೊ ಇಲ್ಲಿ ಏನ್ ಬರೀತೀರಿ? ಡಿಆಕ್ಸಿ ಥೈಮಿಡಿನ್ ಅಂತ ಬರೀತೀರಿ. DINE ಥೈಮಿಡಿನ್. DINE ಯಾಕೆ ಬರೆದ್ರಿ? ಬಿಕಾಸ್ ಸೊ ಪಿರಿಮಿಡಿನ್ ಬರ್ದಿರ್ತೀರಿ ಇದನ್ನ, ಅಂದ್ರೆ ವ್ಯತ್ಯಾಸ ಇಲ್ಲಿ ಗೊತ್ತಾಗ್ಲಿ ಅಂತ ಹೇಳಿ ಅಷ್ಟೇ. ಓಕೆ, ಸೊ ಅಥವಾ ಇದನ್ನ ಏನಂತ ಕರೀತಾರೆ? ಡಿಆಕ್ಸಿ ಥೈಮಿಡಿಲಿಕ್ ಆಸಿಡ್ ಅಂತಾನು ಕರೀತಾರೆ. ಸೊ ಡಿಆಕ್ಸಿ ಥೈಮಿಡಿಲಿಕ್ ಆಸಿಡ್. ಸಿಮಿಲರ್ಲಿ ಸೈಟೋಸಿನ್ಗೆ ಡಿಆಕ್ಸಿ, ಸೊ ಸೈಟೋಸಿನ್ ಇಸ್ ಎ ಪಿರಿಮಿಡಿನ್, ಸೊ ಸೈಟಿಡಿನ್ ಅಂತ ಬರೀತೀವಿ, ಮೋನೋಫಾಸ್ಫೇಟ್. ಅಥವಾ ಡಿಆಕ್ಸಿ ಸೈಟಿಡಿನಿಲಿಕ್ ಆಸಿಡ್ ಅಂತಾನು ಕರೀತಾರೆ ಇದಕ್ಕೆ. ಸೊ ಇದು ಜಸ್ಟ್ ನ್ಯೂಕ್ಲಿಯೋಟೈಡ್ಸ್ ಬಗ್ಗೆ, ಇದು ಜಸ್ಟ್ ನಿಮ್ ಜನರಲ್ ಇನ್ಫಾರ್ಮೇಶನ್ ಸಲುವಾಗಿ. ಸೊ ಈ ಟೈಪ್ ಪದಗಳು ಬಂದ್ರೂ ಕೂಡ ಏನಿವು? ದೇ ಆರ್ ನಥಿಂಗ್ ಬಟ್ ದೇ ಆರ್ ದ ನ್ಯೂಕ್ಲಿಯೋಟೈಡ್ಸ್ ಅಂತ ತಿಳ್ಕೋಬೇಕು. ಸೊ RNA ನೋಡೋಣ ಏನಿದೆ ಅಂತ ಹೇಳಿ. ನ್ಯೂಕ್ಲಿಯೋಟೈಡ್ಸ್, ಸೊ ಏನ್ ಚೇಂಜ್ ಆಗ್ತದೆ? ಇನ್ಸ್ಟೆಡ್ ಆಫ್ ಥೈಮಿನ್, so it contains what? Uracil. So which is the pentose sugar present? It is not deoxyribose. Instead what it contains? It contains ribose sugar. Okay, so ಇಲ್ಲಿ ಸೇಮ್ ಇರ್ತದೆ. Now what it comes? ಡಿಆಕ್ಸಿ ಪದ ಬರದೇ ಇಲ್ಲ, ಅದಕ್ಕೆ ಏನ್ ಬರ್ತದೆ? ಇಲ್ಲಿ ರೈಬೋ ಅಂತಾನೆ ಬರ್ತದೆ, ರೈಬೋ ಅಡಿನೋಸಿನ್. ಸೊ ಇಷ್ಟೇ ಬರೆದು ನಾವು ಬಿಟ್ರೆ ಇಟ್ ವಿಲ್ ಬಿ ನ್ಯೂಕ್ಲಿಯೋಸೈಡ್, ಬಿಕಾಸ್ ಪೆಂಟೋಸ್ ಶುಗರ್ ಅಂಡ್ ನೈಟ್ರೋಜನ್ ಬೇಸ್ ಇಸ್ ಲಿಂಕ್. ಓಕೆ, ಸೊ ಇಲ್ಲೂ ಕೂಡ ಒಂದು ಫಾಸ್ಫೇಟ್ ಇದೆ, ಹೆನ್ಸ್ ವಿ ಕಾಲ್ ಇಟ್ ಆಸ್ ಮೋನೋಫಾಸ್ಫೇಟ್ ಅಂತ ಹೇಳಿ. ಅದು ಡಿಆಕ್ಸಿ ಅಡಿನೋಸಿನ್ ಮೋನೋಫಾಸ್ಫೇಟ್ ಇತ್ತು, ಅಲ್ಲೇ ಡಿಆಕ್ಸಿ ಪದ ತೆಗೆದು ಏನ್ ಆಡ್ ಮಾಡಿದ್ವಿ? ಜಸ್ಟ್ ರೈಬೋ. ಹಂಗಿತ್ತಂದ್ರೆ ನ್ಯೂಕ್ಲಿಯೋಟೈಡ್ ಆಫ್ RNA. ಅಥವಾ ಸಿಂಪ್ಲಿ ವಿ ಕಾಲ್ ಇಟ್ ಆಸ್ ಐಡಿನಿಲಿಕ್ ಆಸಿಡ್ ಅಂತ ಹೇಳಿ. ಸೊ ಇಲ್ಲಿ ಏನಾಗ್ತದೆ? RAMP ಆಗ್ತದೆ ಇದು. ಸೊ ಈ ಟೈಪ್ ಸ್ಮಾಲ್ ಬರೀತೇವೆ ನಾವು ಯೂಶುವಲಿ ಇದಕ್ಕೆ. ಓಕೆ, ಸೊ ಇನ್ನೊಂದು ಹೆಸರು ಏನಂತ ಕರಿಬಹುದು ನಾವು? ಅಡಿನಿಲಿಕ್ ಆಸಿಡ್. ನಾರ್ಮಲಿ ಅದನ್ನೇ ಹೇಳಿದೆ ನಿಮಗೆ, ಫಸ್ಟ್ ಬಂದಿದ್ ಯಾವುದು? ಬಿಫೋರ್ DNA RNA ಕೇಮ್. ಓಕೆ, ಸೊ ನಾರ್ಮಲಿ ಆಸಿಡ್ ಇದ್ದಿದ್ದು ಯಾವುದು? ಅಡಿನಿಲಿಕ್ ಆಸಿಡ್. ಸೊ ಇನ್ ಅಡಿನಿಲಿಕ್ ಆಸಿಡ್ ಏನಾಗಿದೆ? ಒನ್ ಆಕ್ಸಿಜನ್ ಆಟಮ್ ಇಸ್ ಮಿಸ್ಸಿಂಗ್, ಹೆನ್ಸ್ ಇಟ್ ಬಿಕೇಮ್ ಡಿಆಕ್ಸಿ ಅಡಿನಿಲಿಕ್ ಆಸಿಡ್ ವಿಚ್ ಇಸ್ ದ ನ್ಯೂಕ್ಲಿಯೋಟೈಡ್ ಆಫ್ DNA ಅಂತ ಹೇಳಿ. ಓಕೆ, ಸೊ ಗಾನಿನಿಗೆ ಏನಾಗ್ತದೆ? ಸೊ ಇಟ್ ಈಸ್ R ರೈಬೋ ಗಾನೋಸಿನ್ ಮೋನೋಫಾಸ್ಫೇಟ್. ಸೊ ಯೂರಿಡಿನ್ ಏನಾಗ್ತದೆ? ಯುರಾಸಿಲ್ಗೆ, ಸೊ ಇಟ್ ಈಸ್ ರೈಬೋ ಯೂರಿಡಿನ್ ಮೋನೋಫಾಸ್ಫೇಟ್. ಸೊ
ಸೈಟೋಸಿನ್, ರೈಬೋ, ಸೈಟಿಡಿನ್, ಮೋನೋ ಫಾಸ್ಫೇಟ್. ಓಕೆ, ಇದಾಗ್ತದೆ. ಸೊ ಉಳ್ಕಿದಕ್ಕೆಲ್ಲ ಏನ್ ಮಾಡ್ತಾ ಹೋಗು, ಜಸ್ಟ್ ಆಸಿಡ್ಸ್ ಬರಿತಾ ಹೋಗ್ಬೇಕು. ಸೊ ಇಟ್ ವಿಲ್ ಬಿ ಗ್ವಾನಿಲಿಕ್ ಆಸಿಡ್ ಅಥವಾ ಯೂರಿಡಿಲಿಕ್ ಆಸಿಡ್ ಆರ್ ಸೈಟಿಡಿಲಿಕ್ ಆಸಿಡ್ ಅಂತ ಹೇಳಿ. ಸೊ ಇದು ಹಿಂದ್ಗಡೆ ನಾನು ಏನಾದ್ರು ಜಸ್ಟ್ ಡಿಆಕ್ಸಿ ಪದ ಆಡ್ ಮಾಡಿದ್ರೆ ಅದು ನ್ಯೂಕ್ಲಿಯೋಟೈಡ್ ಆಫ್ ಡಿಎನ್ಎ ಆಗ್ತದೆ. ನೆನ್ಪಿಟ್ಕೊಳ್ಳಿ, RNA ಬರೀತಿರ್ಬೇಕಾದ್ರೆ ಡೋಂಟ್ ರೈಟ್ ರೈಬೋ ಗ್ವಾನಿಲಿಕ್ ಆಸಿಡ್, ಜಸ್ಟ್ ಇಟ್ ಈಸ್ ಅಡಿನಿಲಿಕ್, ಗ್ವಾನಿಲಿಕ್, ಯೂರಿಡಿಲಿಕ್ ಅಂಡ್ ಸೈಟಿಡಿಲಿಕ್ ಆಸಿಡ್ ಅಂತ ಹೇಳಿ. These are the nucleotides of DNA and RNA. Okay, thank you friends.